ಅಂತ ಅನ್ಕೊಂಡಿದ್ದೀರಾ? ಅಥವಾ ಟೆಂಪಲ್ ಕರ್ಕೊಂಡ್ ಬಂದಿದ್ದೀನಿ ಅನ್ಕೊಂಡಿದ್ದೀರಾ? ಹೌದು, ಫುಡ್ ಟೆಂಪಲ್ ಕರ್ಕೊಂಡ್ ಬಂದಿದ್ದೀನಿ ಇವತ್ತು. ಈ ರಾಮೇಶ್ವರಂ ಕೆಫೆ, ಬೊಮ್ಮಸಂದ್ರದಲ್ಲಿರುವಂತ ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ ಇವತ್ತು. ನೋಡ್ತಾ ಇರ್ಬೋದು ಇಲ್ಲಿ ಪಂಚಭೂತಗಳು, ಪಂಚಭೂತಗಳ ಕಾನ್ಸೆಪ್ಟ್ ಅಲ್ಲಿ ಒಂದು ಥೀಮ್ ಮಾಡಿದ್ದಾರೆ. ಈಶ ಶಿವನ ಮುಂದೆ ಅಗ್ನಿ ಮತ್ತು ನಂದಿ ಎಲ್ಲ ಪಂಚಭೂತಗಳು ಇದ್ದಾವೆ. ಹಾಗೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಲಿಂಗ ಇರೋದು ಮೇಲೆ ಪಾರ್ವತಿ ಕೂಡ ಇರಬೇಕು. ಹಾಗೆ ಲಿಂಗ ಇರೋದು ನೋಡ್ತಾ ಇದ್ದೀವಿ. ಶಿವ ಆಯ್ತು, ಪಾರ್ವತಿ ಆಯ್ತು, ವಿಘ್ನ ವಿನಾಯಕ ವಿಘ್ನೇಶ್ವರ ಇಲ್ಲ ಅಂದ್ರೆ ಹೇಗೆ? ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರ ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ಕೊಡ್ತವೆ. ಅಥವಾ ಒಳಗೆ ಹೋಗ್ತಾರೆ ಐಲ್ಯಾಂಡ್ ಕಿಚನ್. ಬನ್ನಿ. ಐಲ್ಯಾಂಡ್ ಕಿಚನ್ ಪ್ರಪ್ರಥಮ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಪ್ರಪಂಚದಲ್ಲೇ ಮೊದಲು ಈ ತರ ಒಂದು ಕಾನ್ಸೆಪ್ಟ್ ನಲ್ಲಿ ತಂದಿರುವಂತದ್ದು. ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಕಿಚನ್, ಸುತ್ತ ಕೂತ್ಕೊಳ್ಳುವಂತ ಪರಿಸರ ವಾತಾವರಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ತೋರಿಸ್ಬೋದು. ಇದು ದೋಸೆ ಸೆಕ್ಷನ್. ನೋಡೋಣ ಸೇಮ್ ಖುಷಿಯಾಗಿ ಒಳಗೆ ನೋಡ್ಬಿಟ್ಟು ಸಾಂಬಾರು ಇಡ್ಲಿ ನೀರು ಆಗಿನ ತೋಟಕ್ಕೆ ಆಗಿದೆ. ಸಕ್ಕತ್ತಾಗಿದೆ. ರಾಮೇಶ್ವರಂ ಫೇಮಸ್ ಕ್ಲೀನ್ ಅಂಡ್ ಹೈಜೆನಿಕ್. ಎಷ್ಟು ಹೈಜೆನಿಕ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ತುಪ್ಪದಲ್ಲೇ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೋಗ್ತಾ ಮುಂದೆ ತೋರಿಸ್ಕೊಂಡು ಸೆಕ್ಷನ್ ಇದಾಗಿದೆ. ಈಗ ಪುಡಿ ಇಡ್ಲಿ, ಫೇಮಸ್ ರಾಮೇಶ್ವರಂ ಪುಡಿ ಇಡ್ಲಿ ತಿನ್ನುವಂಥದ್ದು. ನೋಡೋಣ ಬನ್ನಿ. ರೆಡಿ ಆಗ್ತದೆ. ಹಾಕಿ ಕೊಡ್ತಿದ್ದೆ. ಫೇಮಸ್ ರಾಮೇಶ್ವರಂ ಈ ಪುಡಿ ಇಡ್ಲಿ ಟೇಸ್ಟ್ ಮಾಡೋಣ. ಆಗಿದೆ. ಉಪ್ಪಾಗಿ ಬೇಟೆ ಫ್ರೈ ಮಾಡಿದ್ದಾರೆ. ಎಲ್ಲಾ ತರ ಇಡ್ಲಿ ಕೇಳಿದಿರಾ? ಬಟನ್ ಇಡ್ಲಿ, ಬಟನ್ ಇಡ್ಲಿ ತಿನ್ನೋಣ. ಗಟ್ಟಿ ಚಟ್ನಿ, ಸಾಂಬಾರು, ಸ್ಮಾಲ್ ಬಟನ್ ಇಡ್ಲಿ. ಇಡ್ಲಿಗಿಂತ ಇತ್ತು. ಇಡ್ಲಿ ಆದ್ಮೇಲೆ ವಡೆ ತಿನ್ಬಾರ್ದ? ಕ್ರಿಸ್ಪಿ ನೋಡ ಗೊತ್ತಾನೆ ಕಲ್ಬಿಟ್ಟಿದ್ದಾರೆ. ಇದನ್ನು ದೋಸೆ ಮತ್ತೆ ಇಡ್ಲಿ ಮಾತ್ರ ಅಲ್ಲ, ಎಲ್ಲಾ ತರದ ವೆರೈಟಿ ಫುಡ್ಗಳು ಕೂಡ ಇದ್ದಾರೆ ಇಲ್ಲಿ ಮುಂದೆ. ಅನ್ನಪೂರ್ಣದಲ್ಲಿ ಎಲ್ಲಾ ತರದ ಬೇರೆ ಬೇರೆ ತಿಂಡಿಗಳು ಸಿಗ್ತವೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ದಿನ
ಒಂದ್ ಕಡೆ ಚಿತ್ರಾನ್ನ, ಒಂದ್ ಕಡೆ ಪಲಾವು, ಒಂದ್ ಕಡೆ ಪುಳಿಯೋಗರೆ, ಇನ್ನೊಂದ್ ಕಡೆ ಕೇಸರಿ ಬಾತು, ಇನ್ನೊಂದ್ ಕಡೆ ಬಿಸಿಬೇಳೆ ಬಾತು, ಎಲ್ಲ ಒಂದೊಂದ್ ಕಡೆ ಗ್ರೀ ಮಾಡೋದು. ಟೊಮೆಟೊ ಬಾತು, ಪುಳಿಯೋಗರೆ ತುಂಬಾ ಚೆನ್ನಾಗಿದೆ. ಒಂದು 5 ವೆರೈಟೀಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಬರೀ ಇಡ್ಲಿ, ದೋಸೆ, ಉಪ್ಪಿಟ್ಟು ಮಾತ್ರ ಅಲ್ಲ, ಬಿಸಿ ಬಿಸಿ ಪಡ್ಡು ಕೂಡ ಇದೆ. ಎಲ್ಲ ತಿಂದಾದ್ಮೇಲೆ ಸ್ವೀಟ್ ತಿನ್ಬೇಕಲ್ವಾ, ಅದೇ ರಾಮೇಶ್ವರಂ ಕೇಸರಿ ಬಾತ್ ಎತ್ತಿಕೊಂಡಂತೆ. ಸೂಪರ್ ಆಗಿದೆ. ಹುಡುಗರಲ್ಲಿ ಅನಾನಸ್ ಕಟ್ ಮಾಡಾಕಿದ್ದಾರೆ, ಸಕ್ಕ ಟೇಸ್ಟ್ ಇದೆ. ಇದನ್ನೆಲ್ಲ ತಗೊಂಡಿದ್ದಾಯ್ತು, ಬಟ್ ತಿನ್ನೋದಕ್ಕೆ ಎಲ್ಲಿ ಜಾಗ, ತಿನ್ನೋ ಜಾಗ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲಾ ಕಡೆನೂ ಇದ್ದಾರೆ. ಈ ವಿಶಾಲ ವಾತಾವರಣದಲ್ಲಿ ಕುತ್ಕೊಂಡು ತಿನ್ಲಿಕ್ಕೆ ಅನುಭವನೇ ಬೇರೆ. ಊಟ ತಗೊಂಬರು ಆರಾಮಾಗಿ ಕುತ್ಕೊಂಡು ನೋಡ್ಕೊಂಡು ತಿನ್ಬೋದು. ಅವಾಗ ಬೇರೆ ಬೇರೆ ನೃತ್ಯಗಳು, ಡಿಸ್ಪ್ಲೇಗಳು ಎಲ್ಲ ಇರ್ತವೆ. ಹೊಸ ಕಾನ್ಸೆಪ್ಟ್ ಇದೇ ಹೊಸ ಪ್ರಪ್ರಥಮ ಬಾರಿಗೆ ಆಗಿರೋದು ಅಂತ ಅನ್ಕೊಂಡು ನೆಲದ ಮೇಲೆ ಕುತ್ಕೊಂಡು ತಿನ್ನೋ ಕಾನ್ಸೆಪ್ಟ್. ಅದೇ ನೋಡ್ತಾ ಇರ್ಬೋದು, ನೆಲದ ಮೇಲೆ ಕುತ್ಕೊಂಡು ತಿನ್ನೋಂತಹ ಸ್ಲೈಡಿಂಗ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಅನುಭವನ ಪಡ್ಕೊಳ್ಬೇಕು. ಈ ಕಡೆ ನೋಡ, ಯಾರ್ಯಾರ ಕೆಳಗೆ ಕುತ್ಕೊಳ್ತಾವಲ್ಲ ಅವ್ರಿಗೆ ಕೆಳಗೆ ಕುತ್ಕೊಳ್ಬೋದು. ಈ ಸುತ್ತ ದಶಾವತಾರನ ಹಾಕಿದ್ದಾರೆ. ನೀವು ಕಾಶಿಯಲ್ಲಿ ಗಂಗಾ ಆರತಿ ನೋಡಿರ್ತೀರಾ, ಅಯೋಧ್ಯೆಯಲ್ಲಿ ಸರಯೂ ಆರತಿ ನೋಡಿರ್ತೀರಾ. ಫಾರ್ ದ ಫಸ್ಟ್ ಟೈಮ್ ರಾಮೇಶ್ವರಂನಲ್ಲಿ ರಾಮೇಶ್ವರಂ ಆರತಿ ನಡೀತಿದೆ. ತುಂಬ ಚೆನ್ನಾಗಿದೆ, ನೋಡೋಣ ಬನ್ನಿ. करम जिसे पुकारे वो पहुँचे गंगा किनारे। न कर मैली तो गंगा तन धोए मन तो गंदा। पलट के फिर नानी बोली बात और बहता पानी। न कर मैली तो गंगा तन धोए मन तो गंदा। ರಾಮೇಶ್ವರಂ ಬಂದು ತುಳಸಿದ ಇದ್ದವರೆಲ್ಲ ಓಕೆ, ಅಂದ್ರೆ ಕಾಫಿಗಳು ಸೂಪರ್ ಆಗಿದೆ. ಇರುವಂತಹ ಹತ್ತು
ಬನ್ಮಸ್ಕ ನೋಡ್ರಿ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಸೂಪರ್ ಆಗಿದೆ. ರಾಮೇಶ್ವರಂ ಬಂದ್ಮೇಲೆ ಎಲ್ಲ ತಿಂದಾದ್ಮೇಲೆ ಟೀ ಕುಡಿದಾದ್ಮೇಲೆ ಕಾಫಿ ಕುಡಿದಾದ್ಮೇಲೆ ಒಳ್ಳೆ ಕಾಫಿ ಫ್ಲೇವರು ಬೇರೆ ಕಾಫಿನ ಫುಲ್ ಮಾಡಿ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ. ಎಲ್ಲ ಟ್ರೈ ಮಾಡಬೇಕು. ಇಲ್ಲ ಕವರ್ ಸೂಪರ್ ಆಗಿದೆ. ಮೇಲೆ ಫ್ಲೇವರ್ ಟ್ರೈ ಮಾಡಬೇಕು. ಲಾಸ್ಟ್ ಹೇಳ್ತಾನೆ ಇದೀವಿ. ಫಿಲ್ಟರ್ ಕಾಫಿ ಆಯ್ತು, ಸ್ಮೂತ್ ಆಯ್ತು, ಫೈನಲ್ ಇದೊಂದು ಲಾಸ್ಟ್ ವಾಟರ್ ಮಿಲನ್ ಚಿಪ್. ಈ ಟೇಸ್ಟ್ಗೆ ವಾಟರ್ ಮಿಲನ್ ಜ್ಯೂಸ್ ಸೂಪರ್ ಕಂಡ್ರೆ. ಈ ಗೋಮಾತ ರಾಮೇಶ್ವರಂ ಕೆಫೆಯಲ್ಲಿ ಅದ್ಭುತವಾಗಿರುವಂತಹ ಈ ವಿಷಯ ಅಂತ ಹೇಳಿದ್ರೆ, ಗೋವು ನೋಡ್ಬೋದು ಚಿಕ್ಕ ಹಸುಗಳನ್ನ ಹಾಕಿದ್ದಾರೆ. ಹಸುಗೋಸ್ಕರ ಹೀಟ್ರು ಎಲ್ಲ ಐತಿ.